2013ರಿಂದ 2018ರವರೆಗೆ ಮುಖ್ಯಮಂತ್ರಿಗಳಾಗಿರೋ ಸಂದರ್ಭದಲ್ಲಿ ಬರೀ ಮೈಸೂರು ನಗರದ ಅಭಿವೃದ್ಧಿಗೆ, ಮೈಸೂರು ಜಿಲ್ಲೆಗಲ್ಲ, ಮೈಸೂರು ನಗರದ ಅಭಿವೃದ್ಧಿಗೆ ಕೊಟ್ಟಂಥ ಹಣ ಸುಮಾರು 3200 ಕೋಟಿ. ಈಗ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ 2023ರಿಂದ 25ರವರೆಗೆ 2 ವರ್ಷದ ಅವಧಿನಲ್ಲಿ ನೀಡಿರುವಂಥ ಹಣ 3500 ಕೋಟಿ. ಮೈಸೂರು ನಗರದ ಅಭಿವೃದ್ಧಿಗಾಗಿ ನೀಡಿರುವಂಥ ಹಣದ ಮೊತ್ತ. ಕೆಲವರು ಪಾಪ ನಾವೇನಂತೀವಿ, ಸಹಿಸಕ್ಕಾಗದೇ ಇರುವಂಥ ಕೆಲ ವ್ಯಕ್ತಿಗಳು ಮನೆ ಮುಖ್ಯಮಂತ್ರಿಗಳನ್ನು ದಿನನಿತ್ಯ ತೇಜೋವಧೆ ಮಾಡುವಂಥದ್ದು, ಮಾಧ್ಯಮಗಳಲ್ಲಿ ಟೀಕೆ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. BJPಯವರು ಭಾಳ ಪ್ರಮುಖವಾಗಿ ಅವರು ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಿಂದ ಕೇಂದ್ರದಲ್ಲಿ ಅವರ ಸರ್ಕಾರ ಇದೆ. ಮೈಸೂರು ಮತ್ತು ಕೊಡಗು, ಮೈಸೂರು ಜಿಲ್ಲೆ, ಮೈಸೂರು ನಗರ ಮತ್ತು ಕೊಡಗಿನ ಅಭಿವೃದ್ಧಿಗೆ 5 ರೂಪಾಯಿ ತರಲಿಲ್ಲ. ಈ ಹಿಂದಿನ ಸಂಸದರು ದಿನನಿತ್ಯ ಕೋಮು ಕಿಡಿಯನ್ನು ಒತ್ತಿಸುವಂಥದ್ರಲ್ಲೇ ಸಂಪೂರ್ಣವಾಗಿ ಮುಗ್ಧರಾಗಿದ್ದರು. ಆಮೇಲೆ ಸುಳ್ಳು ಹೇಳೋದನ್ನ, ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಂದ ಯೋಜನೆಗಳನ್ನು ನಾನೇ ಮಾಡಿಸಿದ್ದು, ನಾನೇ ಕೊಟ್ಟಿದ್ದು, ನಾನೇ ಇಲ್ಲಿಂದ ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಮಾಡಿದ್ದೆ, ನಾನು ನಿಂತ್ಕೊಂಡು ಮಾಡಿದ್ದೆ, ನಾನೇ ಕನ್ಸ್ಟ್ರಕ್ಷನ್ ಮಾಡಿದ್ದೆ ನಾನು ಅನ್ನುವಂಥದ್ದು ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಂಥ ವ್ಯಕ್ತಿ. ಅವರು ಟಿಕೆಟ್ ಕೊಡಲಿಲ್ಲ, ಮಹಾರಾಜರು ಅನ್ನುವಂಥ ಒಂದು ಸೆಂಟಿಮೆಂಟ್ಸು, ಭಾವನಾತ್ಮಕ ವಿಚಾರಗಳನ್ನು ಇನ್ನೂ ನಮ್ಮ ಜನಗಳಲ್ಲಿ ಇರೋದ್ರಿಂದ ಈ ಬಾರಿ BJP ಸಂಸದರಾಗಿ ಮಹಾರಾಜರು ದತ್ತುಪುತ್ರರು ಎಲೆಕ್ಟ್ ಆಗಿದ್ದಾರೆ. BJPಯವರಿಗೆ ಯಾವ ರೀತಿ ಚಾಳಿ ಅಂದರೆ, ರಾಜ್ಯ ಸರ್ಕಾರ ನೀಡುವಂಥ ಕೊಡುವಂಥ ಮಾಡುವಂಥ ಅಭಿವೃದ್ಧಿನೂ ಸಹಿಸ್ಕೊಳ್ಳಲ್ಲ, ಅದಕ್ಕೆ ಕಲ್ಲಾಕುವಂಥ ಕೆಲಸ ಇಲ್ಲ. ಅವರಾದರೂ ಏನಾದರೂ ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ತಂದು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಲ್ಲ. ಈಗ ಹಾಲಿ ಸಂಸದರು ಸಂಸದರಾಗಿ 18 ತಿಂಗಳಾಯಿತು. ಎಲ್ಲಾದರೂ ಕೇಂದ್ರದಿಂದ 18 ರೂಪಾಯಿ ತಂದಿದ್ದಾರಾ ಅನ್ನುವಂಥದ್ದು ದಯಮಾಡಿ ಹೇಳಿ. ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮೈಸೂರಾಗಿರೋದ್ರಿಂದ, ಮೈಸೂರು ಬಗ್ಗೆ ವಿಶೇಷವಾದ ಕಾಳಜಿ ಇರೋದ್ರಿಂದ ಮೈಸೂರನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ದೊಡ್ಡ ಯೋಜನೆಗಳನ್ನು ತರ್ತಾ ಇದ್ದಾರೆ. ಇಡೀ ಹಿಸ್ಟ್ರಿನಲ್ಲೇ, ಇಂಡಿಯನ್ ಪಾಲಿಟಿಕ್ಸ್ ಹಿಸ್ಟ್ರಿನಲ್ಲೇ ಒಂದು ಸಿಟಿಗೆ 15 ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿರುವಂಥ ಉದಾಹರಣೆ ಎಲ್ಲಾದರೂ ಇದ್ದರೆ ಆ ಕೀರ್ತಿ ಯಾರಿಗಾದ್ರೂ ಹೋಗಬೇಕು ಅಂದರೆ ಸಿದ್ದರಾಮಯ್ಯನವ್ರಿಗೆ ಹೋಗಬೇಕು. ಮೈಸೂರು ನಗರ 1ರಲ್ಲಿ 15 ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿಕೊಟ್ಟವ್ರೆ. ಕ್ಯಾನ್ಸರ್ ಆಸ್ಪತ್ರೆ ಆದಿಯಾಗಿ, ಹಾರ್ಟ್ ಆಸ್ಪತ್ರೆ ಆದಿಯಾಗಿ, ಆಯುರ್ವೇದಿಕ್ ಆಸ್ಪತ್ರೆ ಆದಿಯಾಗಿ, ಟ್ರಾಮಾ ಸೆಂಟರ್ ಆದಿಯಾಗಿ, ಜಿಲ್ಲಾ ಆಸ್ಪತ್ರೆ ಅಪ್ಗ್ರೇಡೇಷನ್ ಆದಿಯಾಗಿ 15 ಆಸ್ಪತ್ರೆಗಳನ್ನು ಕೊಟ್ಟಿರುವ ಒಂದು ಕೀರ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೇರಿರುವಂಥದ್ದು. ಈಗ ಮೈಸೂರು ನಗರದ ಟ್ರಾಫಿಕ್ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು, ಯಾಕೆಂದರೆ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ನಮ್ಮ ಕಣ್ಣು ಮುಂದೆ ಇದೆ. ದಿನ ಬೆಳಗ್ಗೆ ಎದ್ದರೆ ಬೆಂಗಳೂರನ್ನು ಕಂಪ್ನಿಗಳು, IT ಕಂಪ್ನಿಯವರು ಮತ್ತು ಇತರರು ಶಾಪ ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಕೆಲವು ಟೈಮಲ್ಲಿ ಪೀಕ್ ಅವರ್ಸಲ್ಲಿ 10 ಕಿಲೋಮೀಟ್ರ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಬೇಕು ಅಂದರೆ 3 ಅವರ್ಸ್ 4 ಅವರ್ಸು ತಗೊಳ್ಳೋವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದು ರಿಪೀಟ್ ಆಗಬಾರ್ದು ಮೈಸೂರು ನಗರದಲ್ಲಿ, ಮೈಸೂರಿಗೆ ಅನ್ನುವಂಥ ಏಕೈಕ ಉದ್ದೇಶದಿಂದ ಈಗ PWD ಅವರು 2 ಎಲಿವೇಟೆಡ್ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ಒಂದು ಪ್ರಪೋಸಲ್ಲ ಮಾನ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ ಟ್ರಾಫಿಕ್ ಕಂಜೆಷನ್ಸ್ನ ಡಿಕಂಜೆಸ್ಟ್ ಮಾಡಬೇಕು, ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಅವ್ರು ಏನು ಕೊಟ್ಟಿದ್ರು ಹೇಳಿಕೆಯನ್ನು. ಅದರಲ್ಲಿ ಭಾಳ ಪ್ರಮುಖವಾದ ರಸ್ತೆಗಳ ಟ್ರಾಫಿಕ್ ಈಗಾಗಲೇ ಶುರುವಾಗಿದ್ದಾವೆ. ದಸರಾ ಟೈಮಲ್ಲಿ, ಪೀಕ್ ಅವರ್ಸ್ಗಳಲ್ಲಿ, ದಸರಾ ಟೈಮಲ್ಲಿ ಇಲ್ಲೂ ಒಂದು ರಸ್ತೆಯಲ್ಲಿ ಟ್ರಾಫಿಕ್ನ ನೀವು ಕಂಟ್ರೋಲ್ ಮಾಡಬೇಕಾದ್ರೆ ಅದು ನಿಭಾಯಿಸಬೇಕು ಅಂತಂದರೆ ಅವರ್ಸ್ ಟುಗೆದರು 100 ಪೊಲೀಸರು ಹೊರಗಡೆಯಿಂದ ಬಂದಿರ್ತಾರೆ, ಅವರೇನೋ ಸಮೂಹವನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆಗಲೇ ನೀವು ನೋಡ್ಬೋದು, ಭಾಳ ಪ್ರಮುಖವಾಗಿ JLB ರಸ್ತೆಯಲ್ಲಿ 10 ಕಿಲೋಮೀಟ್ರು ಇಲ್ಲಿಂದ JSS ಜಂಕ್ಷನ್ವರೆಗೂ ನೀವು ಹೋಗಬೇಕು ಅಂದರೆ ಕನಿಷ್ಠ 1.5 ಗಂಟೆ 2 ಗಂಟೆ ಬೇಕಾಗ್ತಿತ್ತು ಯಾವಾಗ ದಸರಾ ಟೈಮಲ್ಲಿ. ಈಗ ಏನು ರಾಜ್ಯ ಸರ್ಕಾರ ನಿರ್ಧಾರ ಇದ್ದುಕೊಂಡು 2 ಕಡೆ 2 ಫ್ಲೈಓವರ್ ಮಾಡಬೇಕು ಅಂತ. ಒಂದು ಮೆಟ್ರೋಪೋಲ್ ಸರ್ಕಲ್ಲಿಂದ ಹಿನ್ಕಲ್ ಜಂಕ್ಷನ್ವರೆಗೆ ಸಂಪೂರ್ಣವಾದ ಎಲಿವೇಟೆಡ್ ರಸ್ತೆ, ಎಲಿವೇಟೆಡ್ ರೋಡ್,
from Metropole Junction to Inkal. That is going to cover 12 kilometers. ಆ ಟ್ರಾಫಿಕ್ ಡೆನ್ಸಿಟಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾರ್ಮಲ್ ಡೇಸಲ್ಲಿ ಒಂದು ವೆಹಿಕಲ್ಲು ಮೆಟ್ರೋಪೋಲ್ ಸರ್ಕಲಿಂದ ಇನ್ಕಲ್ ಜಂಕ್ಷನ್ಗೆ ಹೋಗಬೇಕಾದ್ರೆ ಕನಿಷ್ಠ 30 ನಿಮಿಷ ಬೇಕು. ಇಟ್ ರಿಕ್ವೈರ್ಸ್ 30 minutes ಟ್ರಾವೆಲ್ ಫ್ರಮ್ ಮೆಟ್ರೋಪೋಲ್ ಜಂಕ್ಷನ್ ಟು ಇನ್ಕಲ್ ಜಂಕ್ಷನ್. ದಟ್ ಇಸ್ 12 kilometer ಟ್ರಾವೆಲ್ಗೆ. ವೀಕೆಂಡಲ್ಲಿ ಇಟ್ ಟೇಕ್ಸ್ 45 minutes. ಹೆವಿ ರಶ್ ಇರುವಂಥ ಸಂದರ್ಭದಲ್ಲಿ 45 ನಿಮಿಷಗಳ ಈಗ ತಗೋತಾ ಇರುವಂಥ. ಇಲ್ಲಿಂದ ಅಲ್ಲಿಗೆ PCU ಪ್ಯಾಸೆಂಜರ್ ಕ್ಯಾರಿಂಗ್ ಯೂನಿಟ್ ಅಂತ, ಪ್ಯಾಸೆಂಜರ್ಸ್ ಕ್ಯಾರಿಂಗ್ ಯೂನಿಟ್, ಒಂದು ದಿವಸಕ್ಕೆ 30,000 ವೆಹಿಕಲ್ಗಳು ಆ ರಸ್ತೆಯಲ್ಲಿ ಹೋಗ್ತವೆ. ಒಂದು ದಿವಸ ಅಂದರೆ 24/7 24 ಅವರ್ಸ್ಗೆ ಆ ರಸ್ತೆಯಲ್ಲಿ ಟ್ರಾವೆಲ್ ಮಾಡುವಂಥ ಎಲ್ಲ ವಿಧವಾದಂಥ ವೆಹಿಕಲ್ಗಳು 30,000. ಯಾವಾಗ 2015ರಲ್ಲಿ 30,000 ವೆಹಿಕಲ್ ಇದ್ದು ಒಂದು ದಿವಸಕ್ಕೆ. 2025ರಲ್ಲಿ ಇಟ್ ಹ್ಯಾಸ್ ಬಿಕಮ್ 60,000. ನೌ ದ ಪ್ರೆಸೆಂಟ್ ಸಿನಾರಿಯೋ, ಇಲ್ಲಿ ಮೆಟ್ರೋಪೋಲ್ ಸರ್ಕಲಿಂದ ಇನ್ಕಲ್ ಜಂಕ್ಷನ್ವರೆಗೂ ಒಂದು ದಿವಸಕ್ಕೆ 60,000 ವೆಹಿಕಲ್ಗಳು ಪಾಸ್ ಆಗ್ತವೆ. ಇನ್ನು 10 ವರ್ಷದಲ್ಲಿ ಇಟ್ ಈಸ್ ಎಕ್ಸ್ಪೆಕ್ಟೆಡ್ 1,90,000 ವೆಹಿಕಲ್ಲು ಆ ರಸ್ತೆಯಲ್ಲಿ ಹೋಗಬೇಕು ಅನ್ನುವಂಥದ್ದು ಇದೆ, ಹೋಗ್ತವೆ ಅಂತದೇ ಇದೆ, ಎಕ್ಸ್ಪೆಕ್ಟೆಡ್ ಇದೆ ಇನ್ನು 10 ವರ್ಷದಲ್ಲಿ. ಅದಕ್ಕೆ ನೀವು ಮೂಲಭೂತವಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂದರೆ ಆ ರಸ್ತೆಯಲ್ಲಿ 1,90,000 ಅಂದರೆ 2 ಲಕ್ಷ ವೆಹಿಕಲ್ಗಳು ಒಂದು ದಿವಸಕ್ಕೆ ಪಾಸ್ ಆಗುವಂಥದ್ದಕ್ಕೆ ಅವಕಾಶ ಇದಾವ. ಟೋಟಲ್ ವಿಡ್ತ್ ಆಫ್ ದಿ ರೋಡ್ ಇದೆ 15 ಮೀಟರ್ ಅಷ್ಟೇ. ಬರೀ 15 ಮೀಟರ್ ರಸ್ತೆಯಲ್ಲಿ ನೀವು ಅಷ್ಟು ವೆಹಿಕಲ್ನ 2 ಲೇನು, ಆ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಹೋಗ್ಬೇಕು. ಇಲ್ಲಿಂದ ಹಿನ್ಕಲ್ ಜಂಕ್ಷನ್ವರೆಗೂ ಇರುವಂಥ ಟೋಟಲ್ ನಂಬರ್ ಆಫ್ ಸಿಗ್ನಲ್ಸ್ 12 ಸಿಗ್ನಲ್ಸ್ ಇದ್ದಾವೆ. 12 ಸಿಗ್ನಲ್ಸ್ ಇದ್ದಾವೆ. ಮಾನಿಟರ್ಡ್, ನಾನ್ ಮಾನಿಟರ್ಡ್ ಸಿಗ್ನಲ್ಸ್ಗಳು ಎಲ್ಲ ಒಟ್ಟಾರೆ ಸೇರಿ 12 ಸಿಗ್ನಲ್ಸ್ ಇದ್ದಾವೆ. ಈ ಎಲಿವೇಟೆಡ್ ರಸ್ತೆ ನಿರ್ಮಾಣ ಮಾಡಿದರೆ ಟೋಟಲ್ ಟ್ರಾವೆಲಿಂಗ್ ಟೈಮ್ ಬಂದು ಇಟ್ ಈಸ್ ಟೇಕಿಂಗ್ 5 to 7 minutes. 5 to 7 minutes ಅಷ್ಟೇ. ಇದು 16 ಮೀಟರ್ ವಿಡ್ತ್ ಅಂದರೆ ಆಲ್ಮೋಸ್ಟ್ 50 ಅಡಿ ಅಗಲ, 4 ಲೇನ್ ಆಗುತ್ತೆ. ಈ ಎಲಿವೇಟೆಡ್ ರಸ್ತೆ 4 ಲೇನು, ಆ ಕಡೆಯಿಂದ 2 ವೆಹಿಕಲ್ ಬರ್ಬೋದು, ಈ ಕಡೆಯಿಂದ 2 ವೆಹಿಕಲ್ ಹೋಗ್ಬೋದು. 4 ಲೇನ್ ಅದು. ಟೋಟಲ್ ಲ್ಯಾಂಡ್ ಅಕ್ವಿಷನ್ ಬೇಕಾಗಿರುವಂಥದ್ದು 15 ಎಕರೆ. ನಂಬರ್ ಆಫ್ ಟ್ರೀಸ್, ಮರಗಳನ್ನು ಸಣ್ಣ ಮರ ಎಂದು ದೊಡ್ಡ ಮರದವರೆಗೂ ಕಡಿಬೇಕಾಗಿರುವಂಥದ್ದು 212. ಟೋಟಲ್ ನಂಬರ್ ಆಫ್ ಓಲ್ಡ್ ಆ್ಯಂಡ್ ನ್ಯೂ ಸ್ಟ್ರಕ್ಚರ್ಸ್ ಟು ಬಿ ಡೆಮಾಲಿಷ್ಡ್, ಬಸ್ ಶೆಲ್ಟರು ಸೇರಿ ಕೆಲವು ಹಳೆ ಬಿಲ್ಡಿಂಗ್ಗಳು ಅವು ಇವೆಲ್ಲ ಹೊಡಿಬೇಕಾಗಿರುವಂಥದ್ದು ಒಟ್ಟು 75. ಪ್ರಾವಿಷನ್ ಈಸ್ ಮೇಡ್ ಫಾರ್ ಮೆಟ್ರೋ ರೈಲ್ ಆಲ್ಸೋ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಮೆಟ್ರೋ ಬೇಕು ಅಂತಂದರೆ ಮೆಟ್ರೋ ರೈಲ್ಗೂ ಪ್ರಾವಿಷನ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ತೆಗೆದುಕೊಂಡಿರೋ ಮಾಹಿತಿ ಪ್ರಕಾರ ಕಳೆದ 3 ವರ್ಷದಲ್ಲಿ 74 ಆಕ್ಸಿಡೆಂಟ್ಸ್ ಆಗಲಾಗಿದೆ. 74 ಆಕ್ಸಿಡೆಂಟ್ಸ್. ಅದರಲ್ಲಿ 11 ಜನ ಸತ್ತಿದ್ದಾರೆ, 71 ಜನ ಇಂಜೂರ್ಡ್ ಆಗಿದ್ದಾರೆ. 71 ಇಂಜೂರ್ಡು, 11 ಜನ ಸತ್ತಿರುವಂಥದ್ದು. ಮೈಸೂರಲ್ಲಿ ಮೈಸೂರು ನಗರದ ವ್ಯಾಪ್ತಿಯಲ್ಲಿ ಬರುವಂಥ 2 RTO, ಒಂದು KA09, ಇನ್ನೊಂದು KA55. ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮೈಸೂರು ಇವೆರಡು ರಿಜಿಸ್ಟ್ರೇಷನಲ್ಲಿ ರಿಜಿಸ್ಟರ್ ಆಗಿರುವಂಥ ವೆಹಿಕಲ್ಗಳ ಸಂಖ್ಯೆ KA09ನಲ್ಲಿ 7,72,576. 7,72,576 KA09. KA55ನಲ್ಲಿ ರಿಜಿಸ್ಟರ್ ಆಗಿರುವಂಥವು 2,39,899. ಒಟ್ಟು ಮೈಸೂರು ಸಿಟಿನಲ್ಲಿ ರಿಜಿಸ್ಟರ್ ಆಗಿರುವಂಥ ವೆಹಿಕಲ್ಲು 10.3 ಲಕ್ಷ. ಡೈಲಿ ಬಂದು ಹೊರಗಡೆ ಹೋಗುವಂಥ ವೆಹಿಕಲ್ಗಳ ಸಂಖ್ಯೆ 2 ಲಕ್ಷ. ವೆಹಿಕಲ್ಸು ಸುತ್ತಮುತ್ತ ರಿಜಿಸ್ಟರ್ ಆಗಿರುವಂಥವ್ರು ಯಾವುವು? ಮಂಡ್ಯ KA11, ಚಾಮರಾಜನಗರ KA10, ಹಾಸನ, ಕೊಡಗು
ಹುಣಸೂರು ಇವಲ್ಲಿ ರಿಜಿಸ್ಟರ್ ಆಗಿ ಮೈಸೂರಲ್ಲೇ ಉಳ್ಕೊಂಡಿರುವಂಥ ಬೆಂಗಳೂರು ಸ್ಟೇಷನ್ ವೆಹಿಕಲ್ಗಳು ಮೈಸೂರಲ್ಲವೆ. ಅಂಥವು 2 ಲಕ್ಷ, 2.5 ಲಕ್ಷ, ಒಟ್ಟು 15 ಲಕ್ಷ ವೆಹಿಕಲ್ಗಳು ಮೈಸೂರು ನಗರದಲ್ಲಿದ್ದಾವೆ. 15 ಲಕ್ಷ ವೆಹಿಕಲ್ಗಳು. ಮೈಸೂರು ನಗರದ ಜನಸಂಖ್ಯೆ 12 ಲಕ್ಷ. ವೆಹಿಕಲ್ಗಳ ಸಂಖ್ಯೆ 15.5 ಲಕ್ಷ, 16 ಲಕ್ಷ. ಇದು ಹೆಂಗೆ ಟ್ರಾಫಿಕ್ನ ನಾವು ಕಂಟ್ರೋಲ್ ಮಾಡಬೇಕು, ಜನಗಳಿಗೆ ಸ್ಮೂತ್ನೆಸ್ ಆಗಿ ಓಡಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ಮುಖ್ಯಮಂತ್ರಿಗಳು ನಮ್ಮ ಮೈಸೂರಿನ ಜನತೆಯ ಅದೃಷ್ಟ 2 ಬಾರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಇನ್ನು ನೆಕ್ಸ್ಟು ಸಾಹೇಬರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಹೋದ ಮೇಲೆ 2028ಕ್ಕೆ, ಅದಾದಮೇಲೆ ನೆಕ್ಸ್ಟ್ 2028ನೇ ಚುನಾವಣೆ ಅವ್ರ ನೇತೃತ್ವದಲ್ಲಿ ನಡೀತದೆ, ಅದು ಬೇರೆ ವಿಚಾರ. ನೆಕ್ಸ್ಟು ಇನ್ಯಾರಾದರೂ ಮುಖ್ಯಮಂತ್ರಿಗಳು ಮೈಸೂರು ನಗರದಿಂದ ಮೈಸೂರು ಜಿಲ್ಲೆಯಿಂದ ಆಗುವಂಥದ್ದಕ್ಕೆ ಅವಕಾಶಗಳಿದಾವ? ಇನ್ನು 50 ವರ್ಷ ಆದರೂ ಆಗಲ್ಲ. BJPಯವರು JDSನವರು 5 ವರ್ಷ ರೂಲ್ ಮಾಡಿದ್ರಲ್ಲ ಸ್ವಾಮಿ, ಎಷ್ಟೆಷ್ಟು ರೂಪಾಯಿ ಕೊಟ್ಟರು? 1 ರೂಪಾಯಿ ಕೊಡಲಿಲ್ಲ. ಇದನ್ನು ನೀವು ಏನಾದರೂ ಮಾಡಿ ಮೈಸೂರಿಗೆ ಏನೇನು ಕಾರ್ಯಕ್ರಮ ಬೇಕು ಎಲ್ಲ ಮಾಡ್ಕೊಳ್ಳಿ ಅಂತ ಫ್ರೀ ಹ್ಯಾಂಡ್ ಕೊಟ್ಟಿರೋ ಸಂದರ್ಭದಲ್ಲಿ ಇಂಥದ್ದನ್ನ ನಾವು ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಮಾಡೋಕ್ಕೆ ಹೋದರೆ ಈ ಭಾಗದ ಸಂಸದರು 5 ರೂಪಾಯಿ ತರಲಿಲ್ಲ 18 ತಿಂಗಳಲ್ಲಿ. ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ಹೆರಿಟೇಜ್ ಅಂತೆ, ಪ್ಯಾಲೇಸ್ ಮೇಲ್ಗಡೆ ನಾವು ತಗೊಂಡು ಹೋಗ್ತಾ ಇದ್ದೀವಾ? ಪ್ಯಾಲೇಸ್ ಪಕ್ಕದಲ್ಲಿ ಏನಾದರೂ ಮಾಡ್ತಾ ಇದ್ದೀವಾ? ಈ ಇನ್ಕಲ್ ಜಂಕ್ಷನ್ಗೂ ಮೆಟ್ರೋಪಾಲ್ ಜಂಕ್ಷನಿಂದ ಎಲಿವೇಟೆಡ್ ರೋಡ್ ಮಾಡುವಂಥದ್ದಕ್ಕೂ ಮತ್ತು ಹೆರಿಟೇಜ್ ಬಿಲ್ಡಿಂಗ್ಗಳನ್ನ ಧಕ್ಕೆ ಆಗುವಂಥದ್ದಕ್ಕೆ ಏನು ಸಂಬಂಧ ಅನ್ನುವಂಥದ್ದು ದಯಮಾಡಿ ವಿವರಣೆಯನ್ನು ಕೊಡಿ. ಟ್ರಾಫಿಕ್ ಡೆನ್ಸಿಟಿ ಕಮ್ಮಿ ಮಾಡುವಂಥದ್ದಕ್ಕೆ ನೀವೇ ಪರ್ಯಾಯ ವ್ಯವಸ್ಥೆ ಏನು ಅನ್ನುವಂಥದ್ದು ಹೇಳಿ. ಯಾವ ವೆಹಿಕಲ್ಗಳು ಮೈಸೂರು ಒಳಗಡೆ ಬರಬಾರ್ದು ಅಂತ ಕಾನೂನು ಮಾಡಬೇಕಂತ ಅಂದರೆ ದಯಮಾಡಿ ಮೋದಿ ಕೈಲಿ ಮಾಡಿಸಿ ನಿಲ್ಲಿಸಿ. ಅಂದರೆ ನಿಮಗೆ ಅಭಿವೃದ್ಧಿ ಮಾಡುವಂಥದ್ದು ವಿರೋಧಿಗಳು BJPಯವರು ಅಭಿವೃದ್ಧಿ ವಿರೋಧಿಗಳು, ಜನರ ಅಭಿವೃದ್ಧಿ ವಿರೋಧಿಗಳು, ಜನರ ವಿರೋಧಿಗಳು, ವಿಕೃತಿ ಮನಸ್ಸಿರುವಂಥ ಒಂದು ವ್ಯವಸ್ಥೆ ಇರುವಂಥ ಪಕ್ಷ ಅದು BJP. ಇದಕ್ಕೆ ಅಬ್ಜೆಕ್ಷನ್ ಯಾಕೆ ಆಗ್ತಾ ಇದ್ದೀರಾ ಸ್ವಾಮಿ? ಆಯಿತು, ನೀವು ಕೇಂದ್ರದಿಂದ 18 ತಿಂಗಳಿಂದ MP ಆಗಿದ್ದಿರಲ್ಲ, 18 ರೂಪಾಯಿ ತಂದಿದ್ದೀರಾ ಅನ್ನುವಂಥದ್ದು ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.